ಅವು ಎಲ್ಲೇ ದುರಂತ ಆದರೂ ಕೂಡ ನಮ್ಮಲ್ಲಿ ಅಂಥ ಸನ್ನಿವೇಶಗಳು ನಿರ್ಮಾಣವಾಗುವಂತಿದ್ದರೆ ಅಲರ್ಟ್ ಆಗಬೇಕು ಅಂತ. ನಾವೇ ತಪ್ಪು ಮಾಡಿ ನಾವೇ ಪಾಠ ಕಲಿಬೇಕು ಅಂತಲ್ಲ, ಇನ್ನೆಲ್ಲೇ ತಪ್ಪು ನಡೆದರೂ ಕೂಡ ಅದು ನಮಗೊಂದು ಪಾಠ ಆಗಬೇಕು ಅಂತ ಅಷ್ಟೇ. ನೋಡಿ, ಈ ಗುಡ್ಡಗಳೆಲ್ಲ ಹಾಗೇ. ನಾನು ಮಧ್ಯಾಹ್ನ ಕೂಡ ಮಾತಾಡ್ತಾ ಇದ್ದೆ ಇದ್ರ ಬಗ್ಗೆ. ಒಂದು ಮರಳು ರಾಶಿ ಒಂದು ದಾರಿ ಮೇಲಿಂದ ಸುರಿತಾರಪ್ಪ. ದಾರಿ ಮೇಲಿಂದ ಸುರಿದ ತಕ್ಷಣ ಗೋಪುರ ಆಕಾರದಲ್ಲಿ ಆ ಮರಳು ಬೀಳುತ್ತೆ. ಆ ಮರಳು ಬಿದ್ದಾಗ ನೀವು ಆ ಮರಳಿನ ಯಾವುದೋ ಒಂದು ಭಾಗದಲ್ಲಿ ಕೇಕ್ ಕಟ್ ಮಾಡ್ತೀವಲ್ಲ ನಾವು ಒಂದು ಸ್ಪೂನ್ನಿಂದ, ಆ ಥರ ತೆಗೀರಿ ಮರಳನ್ನು. ತೆಗೆದ ತಕ್ಷಣ ಏನಾಗುತ್ತೆ ಹೇಳಿ, ತುದಿಯಲ್ಲಿ ಗೋಪುರದಲ್ಲಿರುತ್ತಲ್ಲ ಆ ಕಡೆಯ ಮರಳು ಆ ಭಾಗವನ್ನು ಮತ್ತೆ ಫಿಲ್ ಮಾಡುತ್ತೆ. ಮತ್ತು ಸಮಕ್ಕೆ ಗುರುತ್ವಾಕರ್ಷಣೆ ಕಡೆಗೆ ಅದು ಬರಬೇಕಲ್ಲ, ಕೇಂದ್ರ ಬಿಂದು ಕಡೆಗೆ ಅದು ಜಾರಲೇಬೇಕಲ್ಲ. ಅದು ಹಾಗೆ ಗುರುತ್ವಾಕರ್ಷಣೆ ಇಲ್ಲದೆ ನಿಂತ್ಕೊಳ್ಳೋಕೆ ಸಾಧ್ಯನಾ? ನಿಲ್ಲಲ್ಲ. ಅದು ಯಾವ ರೀತಿ ಗುರುತ್ವಾಕರ್ಷಣೆ ಕಡೆಗೆ ಬರುತ್ತೋ, ನೀವು ಸುರಿದಾಗ 45 ಡಿಗ್ರಿಲಿ ನಿಂತಿರುತ್ತೆ ಆ ಮರಳು. ಹಾಗೆಯೇ ಗುಡ್ಡಗಳು ಕೂಡ. ನನಗಿಲ್ಲೊಂದು ರೆಸಾರ್ಟ್ ಮಾಡಿಬಿಡೋಣ, ಯಾವುದೋ ಒಂದು ಬೆಟ್ಟ ಇದೆ, ಬೆಟ್ಟದ ಬುಡ ಸ್ವಲ್ಪ ಕೊರ್ಕೊಂಬಿಡೋಣ, ಒಂದು 40 × 30 ಸೈಟ್ ಆಗಿಬಿಟ್ರೆ ಸಾಕಲ್ಲಿ. ಒಂದು 200 ಅಡಿ 200 ಚದರದ್ದು ಒಂದು ಸೈಟ್ ಮಾಡ್ಕೊಂಬಿಡೋಣ, ಅಲ್ಲಿ ಒಂದು ರೆಸಾರ್ಟೇ ಮಾಡಿಬಿಡೋಣ, ಒಂದು 5000 ಅಡಿನಲ್ಲಿ ಒಂದೇ 10 ಹೋಮ್ ಸ್ಟೇ ಮಾಡಿಬಿಡೋಣ, ಕಾರ್ಮಿಕರಿಗೆ ಒಂದಷ್ಟು ಮನೆ ಕಟ್ಟಿಬಿಡೋಣ. ಹೇಗಿದ್ರೂ ಗುಡ್ಡ ತಾನೇ, ಯಾರೂ ಕೆಳಗೆ ಬರಲ್ಲ, ಸರ್ಕಾರಿ ಜಾಗ. ಈ ಥರ ಗುಡ್ಡ ಕೊರ್ಕೊಂಡು ಅಲ್ಲಿದ್ದ ಮೂಲ ಮರಗಳು, ಹಳೆಯ ವೃಕ್ಷಗಳು, ಪ್ರಾಚೀನ ವೃಕ್ಷಗಳಿರ್ತಾವಲ್ವ, ಎಲ್ಲ ಹಾಳು ಮಾಡಿಬಿಡೋದು ನಾವು. ಹಣ ಬೇಕಲ್ಲ ನಮಗೆ, ಗಣಿ ಬೇಕು, ಖನಿಜ ಬೇಕು, ನಮಗಲ್ಲಿ ಲಾಭ ಬೇಕು, ಮಾರಬೇಕು, ಮಾಡಿಬಿಡ್ತೀವಿ. ಯಾರೋ ಒಬ್ಬ ಬರ್ತಾನೆ ಪಾಪ ಅವತ್ತಿಗೆ ಆ ರೆಸಾರ್ಟ್ಗೋ, ಆ ಹೋಮ್ ಸ್ಟೇಗೋ, ಅಥವಾ ಕೂಲಿ ಕಾರ್ಮಿಕರೋ ಅಥವಾ ಸ್ಥಳೀಯ ನಿವಾಸಿಗಳು ಯಾರೋ ಆ ಮನೆಗಳಲ್ಲಿ ಇರ್ತಾರಲ್ಲ, ಇದ್ದಾಗ ಏನಾಗ್ಬಿಡುತ್ತೆ, ಜೋರಾಗಿ ಗುಡ್ಡದ ಮೇಲೆ ಮಳೆ ಸುರಿದಿರುತ್ತೆ, ಗುಡ್ಡ ನೆಂದುಬಿಟ್ಟಿರುತ್ತೆ ಚೆನ್ನಾಗಿ. ಜೊತೆಗೆ ಅದಕ್ಕೆ ಗ್ರಿಪ್ ಇಲ್ಲ, ಗುರುತ್ವಾಕರ್ಷಣೆಗೆ ಅದು ಬರಲೇಬೇಕು, ಆ ಗುಡ್ಡ ಬರಲೇಬೇಕಲ್ಲ, ಹಾಗೆ ನಿಲ್ಲಕ್ಕೆ ಸಾಧ್ಯನಾ? ಈ ಥರ ಜಾರದ ತಕ್ಷಣ ಏಕಾಏಕಿ ಹೆಕ್ಟೇರ್ ಗಟ್ಟಲೆ ಗುಡ್ಡ ಜಾರಿಬಿಡುತ್ತೆ. ಏನೋ ಒಂದು ಲಾರಿ ಮಣ್ಣು ಬಿದ್ದರೆ ಮನುಷ್ಯ ಬದುಕೋದು ಕಷ್ಟ, ಗುಡ್ಡ ಬೆಟ್ಟಗಳೇ ಕುಸಿದು ಬಿದ್ದುಬಿಟ್ರೆ ಹಾಗೆಯೇ ಆ ಮರಳನ್ನು ನಾವು ಎಷ್ಟು ತೆಗೆದು ಬಿಡ್ತೀವೋ ಅಷ್ಟಲ್ಲಿ ಫಿಲ್ ಆಗುತ್ತೆ. ಗುಡ್ಡಗಳು ಅದೇ ಥರ. ಅದರ ಮೇಲಿದ್ದಂಥ ಮರಗಳು ಕಡಿಯೋದು, ಅಲ್ಲೇನೋ ಮನೆ ಕಟ್ಟೋದು, ಜೊತೆಗೆ ಅಲ್ಲಿ ಆ ಇದ್ದ ಮರಗಳು ಕಡಿದ್ಬಿಟ್ಟು ನಾನು ಅಕೇಶಿಯಾ ನೆಟ್ಟುಬಿಡ್ತೀನಿ ಅಥವಾ ನೀಲಗಿರಿ ತೋಪ್ ಮಾಡಿಬಿಡ್ತೀನಿ ಅಂತ ಹೋದಾಗ ಆ ಮರದ ಬೇರುಗಳು ಎಷ್ಟರ ಮಟ್ಟಿಗೆ ಗುಡ್ಡವನ್ನು ಹಿಡಿದಿಟ್ಟುಕೊಳ್ಳಬಲ್ಲದು. ನೀವು ಯೋಚನೆ ಮಾಡಿ ನೋಡಿ, ಖಾಲಿ ಮರಳಿಟ್ಟಿರ್ತೀರಿ ನೀವು ಎಷ್ಟು ಸಲ ಆ ಮರಳು ತೆಗೆದ್ರೂ ಕೂಡ ಇಮ್ಮಿಡಿಯೇಟಾಗಿ ಅದು ಫಿಲ್ ಆಗಿಬಿಡುತ್ತೆ, ಅಥವಾ ಸ್ವಲ್ಪ ಮಳೆ ಬಂದಾಗಾದರೂ ಅದ್ರಲ್ಲಿ ಮುಚ್ಕೊಳ್ಳುತ್ತೆ. ನಿಜ ಅಲ್ವಾ? ಅದೇ ಗುಡ್ಡದ ಮೇಲೆ ಒಂದು ಹಲವಾರು ಗಿಡಗಳು ಬೆಳ್ಕೊಂಬಿಡ್ಲಿ, ಹಲವಾರು ರೀತಿಯ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿರಲಿ ನೀವು ಅದೇ ಒಂದು ಮರಳು ರಾಶಿಯ ಮೇಲೆ, ಆವಾಗ ನೀವು ತೆಗೀರಿ ಒಂದು ಕಡೆ, ಅಷ್ಟು ಸುಲಭಕ್ಕೆ ಆ ಮರಳು ಬರಲ್ಲ, ಆ ಬೇರುಗಳು ಹಿಡಿದಿಟ್ಕೊಂಡಿರ್ತವೆ. ಇದೇ ಥರ ಈ ಗುಡ್ಡದ ಕಥೆಗಳು. ಈ ಥರ ಆಗಿ ನೋಡಿ, ನಮ್ಮಲ್ಲಿ ಈ ಥರ ಪ್ಲೇಸ್ಗಳು ಎಲ್ಲೆಲ್ಲಿದೆಯಪ್ಪ, ಉಡುಪಿ, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಹಾಸನ, ಸಕಲೇಶಪುರ, ಚಿಕ್ಕಮಗಳೂರು, ಇಷ್ಟು ಭಾಗ ಚೆಕ್ ಮಾಡಿಕೊಂಡಾಗ ಈ ಥರದ ಸನ್ನಿವೇಶ ನಿರ್ಮಾಣವಾಗಬಹುದು. ಹಾಗಾಗಿ ಅಂಥ ಕಡೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅಲರ್ಟನ್ನು ಇವತ್ತು ಘೋಷಣೆ ಮಾಡಲಾಗಿದೆ. ಜಾರುವ ಗುಡ್ಡ ಬೆಟ್ಟಗಳ ಬಗ್ಗೆ ಒಂದು ನಿಗಾ ಇಟ್ಟಿರಿ. ಅಲ್ಲಕಸ್ಮಾತು ಏನಾದರೂ ಜನಗಳು ಸ್ಥಳಾಂತರ ಮಾಡಬೇಕು ಅಂತ ಇದೆಯಾ, ಆ ಕಡೆ ಗಮನ ಹರಿಸಿ ಅಂತ ಕೂಡ ಸೂಚನೆ ಹೋಗಿದೆ.